ತುಳುನಾಡಿನ ಕಾರಣಿಕ ಕ್ಷೇತ್ರಗಳಲ್ಲಿ ಕೊಂಡಾಣ ಕ್ಷೇತ್ರವು ಒಂದು ಸುಮಾರು 800 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇರುವಂಥ ಈ ಕ್ಷೇತ್ರ ಬಹಳಷ್ಟು ಕಾರಣಿಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಮಂಗಳೂರು ತಾಲೂಕಿನ ಕೋಟೆಗಾರು ಗ್ರಾಮದ ಕೊಂಡಾಣದ ಪಿಲಿಚಾಮುಂಡಿ ದೈವ ಮತ್ತು ವೈದ್ಯನಾಥ ದೈವಗಳ ಕ್ಷೇತ್ರ ಇರುವಂಥ ಈ ಸಾನ್ನಿಧ್ಯ ಬಹಳ ಕಾರಣಿಕ ಸಾನ್ನಿಧ್ಯ ಆಗಿರುವಂಥದ್ದು. ಸಾವಿರಾರು ಮತ್ತು ಅಸಂಖ್ಯಾತ ಭಕ್ತರನ್ನು ಈ ಕ್ಷೇತ್ರ ಒಳಗೊಂಡಿದೆ. ಬಹಳಷ್ಟು ಇತಿಹಾಸ ಇರುವಂಥ ಕ್ಷೇತ್ರ. ತಲಪಾಡಿಯ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಸೋಮೇಶ್ವರದ ಸೋಮನಾಥ ಕ್ಷೇತ್ರ ಮತ್ತು ಉದ್ಯಾವರದ ಅರಸುಮಾಡ ದೈವಗಳ ನೇರ ಸಂಪರ್ಕ ಇರುವಂಥ ಸಂಬಂಧ ಇರುವಂಥ ಈ ಕ್ಷೇತ್ರ ಇತ್ತೀಚೆಗೆ ವಿವಾದದಿಂದಲೇ ಸುದ್ದಿ ಮಾಡ್ತಾ ಇದೆ. ಬಹಳಷ್ಟು ಕಾರಣಿಕತೆಯನ್ನು ಹೊಂದಿರುವಂಥ ಈ ಕ್ಷೇತ್ರ ವಿವಾದದ ಮೂಲ ಆಗಿರೋದಕ್ಕೆ ಸಾಕಷ್ಟು ಭಕ್ತರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಆ ಕ್ಷೇತ್ರದ ಪಿಲಿಚಾಮುಂಡಿ ಬಂಟ ನಂಬಿದವರನ್ನ ಎಂದೂ ಕೈಬಿಟ್ಟವರಲ್ಲ. ಯಾವುದೇ ಹರಕೆಯನ್ನು ಹೇಳಿದರೂ ಕೂಡ ಅದು ಕ್ಷಣ ಮಾತ್ರದಲ್ಲೇ ಈಡೇರಿದಂಥ ಮತ್ತು ಅದನ್ನು ಕಣ್ಣೆದುರೇ ಕಂಡಂಥ ಅಸಂಖ್ಯಾತ ಭಕ್ತರು ಕೂಡ ಈ ಕೊಂಡಾಣ ಕ್ಷೇತ್ರದಲ್ಲಿ ಇರುವಂಥದ್ದು. ಆದರೆ ವಿವಾದ ಆರಂಭವಾದ ಬಳಿಕವಾಗಿ ಸಾಕಷ್ಟು ಭಕ್ತರಿಗೆ ಅಸಮಾಧಾನ ಉಂಟಾಗಿರುವಂಥದ್ದು. ಈ ಕ್ಷೇತ್ರ ಇಂಥ ವಿವಾದಗಳನ್ನು ಸೃಷ್ಟಿ ಮಾಡುವಂಥ ಕ್ಷೇತ್ರ ಅಲ್ಲ, ಇದು ಕಾರಣಿಕದಿಂದಲೇ ಜಗದಗಲಕ್ಕೆ ತನ್ನ ಮಹಿಮೆಯನ್ನು ವಿಸ್ತರಿಸುವಂಥ ಕ್ಷೇತ್ರ ಅನ್ನೋದನ್ನು ಭಕ್ತರು ಹೇಳಿರುವಂಥದ್ದು. ಆ ವಿವಾದ ಯಾಕೆ ಆರಂಭ ಆಯಿತು ಅನ್ನೋದನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ ಆ ಕ್ಷೇತ್ರದ ಭಂಡಾರ ಮನೆ ಮತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ನಡುವೆ ತಿಕ್ಕಾಟ ಇರುವಂಥದ್ದು. ಇದು ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯಾಗಿ ಆಗ್ತಾ ಬಂದಿರುವಂಥದ್ದು. ಯಾಕೆಂದರೆ ಇಲ್ಲೂ ಕೂಡ ಆ ರಾಜಕೀಯ ಮೇಳೈಸ್ತಾ ಇದೆ. BJP ಕಾಂಗ್ರೆಸ್ ಎಂಬ ಪಂಗಡಗಳು ಈ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಆ ಗ್ರಾಮಸ್ಥರು ಹೇಳಿರುವಂಥದ್ದು. ಪ್ರಮುಖವಾಗಿ ವಿಚಾರದತ್ತ ಗಮನಿಸ್ತಾ ಹೋದರೆ ಕೊಂಡಾಣ ಕ್ಷೇತ್ರದ ಭಂಡಾರದ ಮನೆ ಕೂಡ ಇದೆ. ಅದಕ್ಕೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಕಾರ್ಯಕ್ರಮ ಆಗುವಾಗ ಭಂಡಾರ ಹೋಗುವಾಗ ನಮ್ಮ ಕೈಯಿಂದ ಒಂದು ಕೂಚಿ ಅಂತ ಇದೆ, ಅದನ್ನು ಕೊಂಡೋಗಬೇಕು. ಅಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಒಂದು 2-3 ದಿವಸ ಅಲ್ಲಿ ಜಾತ್ರೆ ಆಗ್ತದೆ, ಅಲ್ಲಿಯೇ ಇರಬೇಕು. ಅಲ್ಲಿ ಸಹ ಸೇವೆ ಉಂಟು, ಇಲ್ಲಿ ಸಹ ಸೇವೆ ಉಂಟು. ಎಲ್ಲ ಸೇವೆಯನ್ನು ನಾವು ಸಕ್ರಿಯವಾಗಿ ಮಾಡ್ತಾ ಇದ್ದೇವೆ. ಮೊದಲೆಲ್ಲ ವ್ಯವಸ್ಥಾಪನಾ ಸಮಿತಿ ಇರುವ ಯಾವ ವಿವಾದ ಸಹ ಇರಲಿಲ್ಲ. ಕೇಶವರವರವರು 55 ವರ್ಷ ಇಲ್ಲಿ ವ್ಯವಸ್ಥಾಪನಾ ಅಧ್ಯಕ್ಷರಾಗಿ ಅದರ ನಂತರ ಒಂದು 2-3 ವ್ಯವಸ್ಥಾಪನಾ ಸಮಿತಿ ಬಂತು. ತದನಂತರ ಈಗ 3 ವರ್ಷದಲ್ಲಿ ಬಂದ ಒಂದು ಸಮಿತಿ ತುಂಬ ಒಂದು ಇದರಾಗಿ ಮಾಡಿ ನಮ್ಮದೊಂದು ಸೇವೆಯನ್ನು ಕಸಿದುಕೊಳ್ಳಲಿಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಅದಕ್ಕಾಗಿ ನಾವು ಅವರನ್ನು ಟೀಕೆ ಮಾಡೋದಲ್ಲ ಮತ್ತು ಏನು ಮಾಡೋದಲ್ಲ. ಅಂದರೆ ನಮ್ಮ ಸೇವೆ ಅನೋನ್ಯವಾಗಿ ಈ ಕ್ಷೇತ್ರದಲ್ಲಿ ನಡೆಯುತ್ತಾ ಇರಬೇಕು. 1982ರಲ್ಲಿ ಈ ಭಂಡಾರದ ಮನೆ ಜೀರ್ಣೋದ್ಧಾರ ಕೂಡ ಆಗಿದೆ. ಸುಮಾರು 15 ಕೋಟಿಗಿಂತ ಹೆಚ್ಚಿನ ಸಂಪತ್ತಿರುವಂಥ ಭಂಡಾರದ ಮನೆ ಇದು. ಯಾಕೆಂದರೆ ಆ ಕ್ಷೇತ್ರದಲ್ಲಿ ಉತ್ಸವಗಳು ಆಗಬೇಕಾದ್ರೆ ದೈವದ ಮೊಗ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಎಲ್ಲವೂ ಕೂಡ ಈ ಭಂಡಾರ ಮನದಿಂದಲೇ ಆ ಮೆರವಣಿಗೆ ಮೂಲಕ ಹೋಗಬೇಕು. ಆದರೆ ವ್ಯವಸ್ಥಾಪನಾ ಸಮಿತಿ ಮತ್ತು ಭಂಡಾರದ ಮನೆಯವರ ನಡುವಿನ ಒಳಜಗಳದಿಂದಾಗಿ ಈ ಬಾರಿ ಕೋರ್ಟು ಪೊಲೀಸ್ ಠಾಣೆಗೆ ಈ ಪ್ರಕರಣ ಹೋಗಿರುವಂಥದ್ದು. ಹಾಗಾಗಿ ವರ್ಷಾವಧಿ ಉತ್ಸವದ ಸಂಭ್ರಮದ ನಿಮಿತ್ತ ನಿನ್ನೆ ಆ ಭಂಡಾರದ ಮನೆಯಲ್ಲಿ ಹೂವಿನ ಪೂಜೆ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಪಿಲಿಚಾಮುಂಡಿ ಬಂಟ ದೈವದ ಮಾಣೆಚ್ಚಿಲ್ ಅಂದರೆ ದರ್ಶನ ಕಾರ್ಯಕ್ರಮ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ದೈವ ತನ್ನ ಚಿನ್ನಾಭರಣಗಳು ಎಲ್ಲಿದೆ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದೆ. ಆದರೆ ವಿಚಾರವನ್ನು ಗಮನಿಸ ಹೋದರೆ ಇಲ್ಲಿನ ಚಿನ್ನವನ್ನು ಈಗಾಗಲೇ ಜಿಲ್ಲಾಡಳಿತ ತನ್ನ ಸುಪರ್ದಿಯನ್ನು ಪಡ್ಕೊಂಡಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ಈ ಭಂಡಾರದ ಮನೆಯ ಮತ್ತೊಂದು ಭಂಡಾರ ಮನೆ ಮಾಡಬೇಕಂತ ಹೇಳಿ ಈ ವ್ಯವಸ್ಥಾಪನೆ ಸಮಿತಿ ಹೊರಟಿತ್ತು. ಕ್ಷೇತ್ರದ ಸಮೀಪವೇ ಒಂದು ಹೊಸ ಭಂಡಾರದ ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗಿತ್ತು. ಆದರೆ ಕೆಲ ಜನರು ಇದನ್ನು ವಿರೋಧಿಸಿ ಆ ಭಂಡಾರದ ಮನೆಯನ್ನು JCB ಮೂಲಕವಾಗಿ ನೆಲಸಮಗೊಳಿಸಿದರು. ಇದು ಕೋರ್ಟು ಮೆಟ್ಟಿಲೇರಿದೆ ಮತ್ತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಪ್ರಕರಣ ಕೂಡ ದಾಖಲಾಗಿದೆ. ನೆಲಸಮ ಮಾಡಿದ್ರು, ಅದಕ್ಕೆ ಪ್ರತಿಭಟನೆಗಳಾಯಿತು, ಎಲ್ಲ ಆಯಿತು. ಅದಕ್ಕಿಂತ ಮುಂಚೆ ಅದು ಯಾಕೆ ನಿರ್ಮಾಣ ಆಯಿತು ಅಂತ ಒಂದು ಕ್ವಶನ್ ಮಾಡುವವರು ಯಾರು ಇಲ್ಲ ಇಲ್ಲಿ. ಯಾಕಂದರೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೂಡ ಇದು ವಿಚಾರ ಬರಲಿಲ್ಲ. ಈ ವಿಚಾರವನ್ನು ದೈವದ ಅಪ್ಪಣೆ ಕೂಡ ಇದಕ್ಕೆ ತಗೊಳ್ಳಿಲ್ಲ. ಯಾರು ಬೇಕಾದರೂ ಅದಕ್ಕೆ ಚಾಲೆಂಜ್ ಮಾಡ್ಬೋದು. ಈ ವಿಚಾರವನ್ನು ಅವರು ಪ್ರತ್ಯೇಕವಾಗಿ ಅವರಿಗೆ ಯಾರೆಲ್ಲ ಬೇಕು, ಯಾರು ಈ ಕೃಷ್ಣಶೆಟ್ಟಿ ತಾಮರ ಅಧ್ಯಕ್ಷರು ಯಾರಿದ್ದರು ಅವರಿಗೆ ಯಾರೆಲ್ಲ ಬೇಕು ಅವರನ್ನಿಟ್ಟು ತಾಂಬೂಲ ಪ್ರಶ್ನೆ ಇಟ್ಟರು. ನಮಗೆ ಕೋರ್ಟಿಂದ ನೋಟಿಸ್ ಮಾಡಿದರು, ನಾವು ಅದಕ್ಕೆ ಅಟೆಂಡ್ ಆಗಬಾರ್ದು ಅಂತ. 9 ಜನಕ್ಕೆ ನೋಟಿಸ್ ಆಗಿದೆ. ಯಾಕಂದರೆ ನಾವೆಲ್ಲ ಕ್ವಶನ್ ಮಾಡ್ತೇವೆ ಅಂತ ಹೇಳ್ಕೊಂಡು BJP ಸೇರಿದಂತೆ ಹಿಂದೂ ಸಂಘಟನೆಗಳು ಈ ಘಟನೆಯ ವಿರುದ್ಧ ಹೋರಾಟವನ್ನು ಮತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದೆ. ಆದರೆ ಮತ್ತೊಂದು ಮಗುಲಲ್ಲಿ ಗಮನಿಸ ಹೋದರೆ ಮೂಲವಾಗಿ ಇದ್ದಂಥ ಭಂಡಾರದ ಮನೆ ಅದು ಬಹಳಷ್ಟು ವ್ಯವಸ್ಥಿತವಾಗಿದೆ ಅನ್ನೋದು ಗ್ರಾಮಸ್ಥರ ಮಾತು. ಯಾಕೆಂದರೆ ಆ ಹೂವಿನ ಪೂಜೆಯ ಸಂದರ್ಭದಲ್ಲಿ ಸಾವಿರಾರು ಮಂದಿ ಭಕ್ತರು ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. ತಲೆತಲಾಂತರಗಳಿಂದ ಇದೇ ಭಂಡಾರದ ಮನೆಯ ಮೂಲಕವಾಗಿ ಕೊಂಡಾಣ ಕ್ಷೇತ್ರಕ್ಕೆ ದೈವದ ಮೊಗ ಆಗಿರ್ಬೋದು, ಚಿನ್ನಾಭರಣಗಳು ಹೋಗ್ತಾ ಇತ್ತು. ಆದರೆ
ಇತ್ತೀಚೆಗೆ ಬಂದಂಥ ವ್ಯವಸ್ಥಾಪನಾ ಸಮಿತಿ ಇದರಲ್ಲಿ ರಾಜಕೀಯವನ್ನು ಮಾಡಿ ಆ ದೇವರ ವಿಷಯದಲ್ಲಿ ದೈವದ ವಿಷಯದಲ್ಲಿ ರಾಜಕೀಯವನ್ನು ಮಾಡ್ತಾ ಇದೆ. ಇದು ಸರಿಯಲ್ಲ ಅನ್ನೋದು ಗ್ರಾಮಸ್ಥರು ಹೇಳಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ಈ ಘಟನೆ ಆದ ನಂತರವಾಗಿ ಭಂಡಾರದ ಮನೆಯಲ್ಲಿದ್ದಂಥ ಸುಮಾರು 15 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಚಿನ್ನಗಳನ್ನು, ದೈವಕ್ಕೆ ಸೇರಿದಂಥ ಆಭರಣಗಳನ್ನು ಜಿಲ್ಲಾಡಳಿತ ಸುಪರ್ದಿಗೆ ಪಡ್ಕೊಂಡಿರುವಂಥದ್ದು. ಈ ಭಂಡಾರದ ಮನೆಯಲ್ಲಿ ಕೂಡ ಒಂದು ವಿಶೇಷ ಇದೆ. ಯಾಕೆಂದರೆ ಆ ನೆಲಮಾಳಿಗೆಯಲ್ಲಿ ಈ ಸಂಪತ್ತಿನ ಕೋಣೆ ಇರುವಂಥದ್ದು. ಬಹಳಷ್ಟು ಲಾಕರ್ಗಳು ಕೂಡ ಇದೆ, ಲಾಕರ್ ಸಿಸ್ಟಮ್ಗಳು ಕೂಡ ಇದೆ. ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟ ನಂತರವಾಗಿ ವರ್ಷಕ್ಕೆ ಒಮ್ಮೆ ಮಾತ್ರ ಆ ಲಾಕರ್ಗಳನ್ನು ಓಪನ್ ಮಾಡಲಾಗುತ್ತೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಲಾಕರ್ನ ಕೀಯನ್ನು ಓಪನ್ ಮಾಡಲಾಗುತ್ತೆ. ಬಳಿಕವಾಗಿ ಆ ದೈವದ ವರ್ಷಾವಧಿ ಉತ್ಸವಗಳು ಆದ ನಂತರವಾಗಿ ಮತ್ತೆ ಯಥಾಸ್ಥಿತಿಯಲ್ಲಿ ಆ ಲಾಕರ್ನಲ್ಲಿ ಆ ದೈವಕ್ಕೆ ಸಂಬಂಧಪಟ್ಟಂತಹ ಚಿನ್ನಾಭರಣಗಳನ್ನು ಇಡಲಾಗತ್ತೆ. ಲಾಕರನ್ನು ಕ್ಲೋಸ್ ಮಾಡಲಾಗತ್ತೆ. ಮುದ್ರೆಯನ್ನು ಜಡಿದು ಆ ಬೀಗದ ಕೀಯನ್ನು ಜಿಲ್ಲಾಧಿಕಾರಿಗಳು ಕೊಂಡು ಹೋಗ್ತಾರೆ. ಆದರೆ ಇತ್ತೀಚೆಗೆ ಆದಂಥ ಬೆಳವಣಿಗೆ ಪ್ರಕಾರವಾಗಿ ಸದ್ಯ ಆ ಎಲ್ಲ ಸಂಪತ್ತುಗಳು ಆ ಜಿಲ್ಲಾಡಳಿತದ ಖಜಾನೆಯಲ್ಲಿರುವಂಥದ್ದು. ಹಾಗಾಗಿ ಇದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸೊತ್ತಾಗಿರೋದು ಮತ್ತು ಭಕ್ತರು ತಮ್ಮ ಹರಕೆ ಈಡೇರಿದ ಕ್ಷಣಕ್ಕಾಗಿ ದೈವಕ್ಕೆ ಸಂಧಿಸಿರುವಂಥ ಕೊಡುಗೆ ಅದು, ಹಾಗಾಗಿ ಕಾಣಿಕೆ ಅದು. ಹಾಗಾಗಿ ಇದು ದೈವದ ಬಳಿಯೇ ಇರಬೇಕನ್ನೋದನ್ನು ಭಂಡಾರದ ಮನೆಯವರು ಹೇಳ್ತಾ ಇರುವಂಥದ್ದು. ಅರ್ಥಾತ್ ದೈವ ಕೂಡ ಇದೇ ಅರ್ಥದಲ್ಲಿ ತನ್ನ ನುಡಿಯನ್ನು ಕೊಟ್ಟಿರುವಂಥದ್ದು. ಈ ಸೋಮನಾಥ ದೇವರಿಗೂ ಈ ಪಿಲಿಚಾಮುಂಡಿ ಬಂಟ ದೇವರಿಗೂ ಅನ್ಯೋನ್ಯ ಸಂಬಂಧ ಇದೆ. ಏಕೆಂದರೆ ಅಲ್ಲಿ ಈ ಸೋಮೇಶ್ವರ ದೇವಸ್ಥಾನದ ಹತ್ತಿರ ಇರೋದು ಈ ಬಂಟನ ದೂತ ಇರೋದು ಇದು ಬಸವ. ಪ್ರತಿದಿನ ದೇವಸ್ಥಾನಕ್ಕೆ ಒಂದು ಸಲ ಈ ಪಿಲಿಚಾಮುಂಡಿ ಅವರ ಸೋಮನಾಥ ಕ್ಷೇತ್ರಕ್ಕೆ ಭೇಟಿ ಉಂಟು. ನಾನು ಸಾಧಾರಣ 45 ವರ್ಷದಿಂದ ಈ ಕ್ಷೇತ್ರದ ನನಗೆ ಪರಿಚಯ ಉಂಟು. ಬರ್ತಾ ಹೋಗ್ತಾ ಇದ್ದ ನನ್ನ ಭಕ್ತನೇ ಇಲ್ಲಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ನೂರಾರು ದೈವಸ್ಥಾನಗಳ ಭಂಡಾರ ಮನೆ ಅದು ಖಾಸಗಿ ಸೊತ್ತಾಗಿರುವಂಥದ್ದು. ಖಾಸಗಿ ಮಾಲಕರೇ ಅಂದರೆ ಆ ಗುತ್ತಿನ ಮನೆಯವರ ಅಧೀನದಲ್ಲಿ ಭಂಡಾರದ ಮನೆ ಇರುವಂಥದ್ದು. ಆದರೆ ಇತ್ತೀಚೆಗೆ ಈ ಭಂಡಾರದ ಮನೆಯನ್ನು ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಹೋಗಿ ಸಾಕಷ್ಟು ಎಡವಟ್ಟುಗಳು ಕೂಡ ಆಗಿದೆ. ಪ್ರಮುಖವಾಗಿ ಪಿಲಿಚಾಮುಂಡಿ ಬಂಟ ದೈವ ಬಹಳ ಕಾರಣಿಕತೆಯನ್ನು ಹೊಂದಿರುವಂಥದ್ದು. ಸುಮಾರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ತಮ್ಮ ದನ ಆಗಿರ್ಬೋದು, ಜಾನುವಾರುಗಳಾಗಿರ್ಬೋದು ಏನಾದರೂ ಕಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ದೈವಕ್ಕೆ ಹರಕೆ ಹೇಳಿದ ತತ್ಕ್ಷಣವೇ ಅದು ಸಿಕ್ಕಿದಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಚಿನ್ನ ಪ್ರಿಯ ಆಗಿರುವಂಥ ಪಿಲಿಚಾಮುಂಡಿ ಬಂಟನಿಗೆ ತಾವು ನೆನೆಸಿದಂತೂ ಅಥವಾ ತಮ್ಮ ಶಕ್ತಿ ಅನುಸಾರವಾಗಿ ಚಿನ್ನವನ್ನು ಕೊಟ್ಟು ಹರಕೆಯನ್ನು ತೀರಿಸ್ತಾರೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟಿನ ಸಂಪತ್ತು ಕೊಂಡಾಣ ಕ್ಷೇತ್ರದಲ್ಲಿ ಆಗಿರುವಂಥದ್ದು. ಸುಮಾರು ಮಿಗಿಲಾಗಿ 15 ಕೋಟಿಗಿಂತ ಹೆಚ್ಚಿನ ಮೌಲ್ಯ ಆಸ್ತಿ ಆ ಭಂಡಾರದ ಮನೆಯಲ್ಲಿ ಕೊಂಡಾಣ ಕ್ಷೇತ್ರಕ್ಕೆ ಇದೆ ಅನ್ನೋದು ಲೆಕ್ಕಾಚಾರಗಳ ಮಾಹಿತಿ. ಒಟ್ಟಿನಲ್ಲಿ ಇಂತಹ ಕಾರಣಿಕವನ್ನು ಉಳ್ಳಂಥ ಕ್ಷೇತ್ರದಲ್ಲಿ ಈ ರೀತಿಯಾಗಿ ವಿವಾದ ಸೃಷ್ಟಿಯಾಗಿರುವಂಥದ್ದು ಬಹಳಷ್ಟು ಖೇದಕರ ಅಂತ ಹೇಳ್ಬೋದು. ಇದಕ್ಕೆ ಆ ಪಿಲಿಚಾಮುಂಡಿ ಬಂಟನೇ ಉತ್ತರ ಕೊಡಬೇಕು ಅಂತ ಹೇಳಿ ಭಕ್ತರು ಎಲ್ಲರೂ ಒಂದೇ ಮನಸ್ಸಿನಲ್ಲಿ ಒಂದೇ ಸ್ವರದಿಂದ ನಿನ್ನೆ ಪ್ರಾರ್ಥನೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಕೊಂಡಾನ ಜಾತ್ರೆ ಮಾಡಲಿಕ್ಕೆ ಅಲ್ಲಿ ಕಾಸಿರಲಿಲ್ಲ. ಇವಾಗ ಉತ್ಪತ್ತಿ ಇದೆ. ಆದ್ದರಿಂದ ಎಲ್ರಿಗೂ ಏನಾಗಿದೆ, ಜನರಿಗೆ ಏನಾಗ್ತಾ ಇದೆ ಅಂದರೆ ದೈವದ ಉತ್ಪತ್ತಿಯನ್ನು ಅದನ್ನು ಹೇಗೆ ಯೂಸ್ ಮಾಡಬೇಕು, ಅದನ್ನು ದೈವದ ಒಂದು ಕ್ರಮ ಕಟ್ಟೇನಿದೆ ಅದನ್ನು ಬಿಟ್ಟು ಈಗ ಹೋಗ್ತಾ ಇದ್ದಾರೆ. ಅದು ತಪ್ಪು ಅಂತ ನಾವು ಹೇಳೋದು. ದೈವಸ್ಥಾನದಲ್ಲಿ ಕಟ್ಟ ಕ್ರಮ ಏನಿದೆ ಅದನ್ನು ಫಾಲೋ ಮಾಡ್ತಾ ಹೋದರೆ ಇಂಥ ಯಾವುದೇ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಇವಾಗ ನಮ್ಮಲ್ಲಿ ಆಗಿರೋದು ಅದೇ. ಕೊನೆಯ 12 ವರ್ಷದಿಂದ ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಈ ಒಂದು ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಇಷ್ಟು ದೊಡ್ಡ ವಿವಾದ ಮುಗಿಲೆತ್ತುವ ಮುನ್ನ ಅದನ್ನು ಅಲ್ಲೇ ತಣಿಸಬೇಕಾಗಿತ್ತು. ಈ ಥರ ರಾಜಕೀಯ ಮಾಡೋದು ಸರಿಯಲ್ಲ ಅನ್ನೋದು ಕೂಡ ಅಲ್ಲಿನ ಜನರು ಕೂಡ ಹೇಳಿರುವಂಥದ್ದು. ಮತ್ತೊಂದು ಈ ವಿವಾದದ ಮೂಲಕ್ಕೆ ಹೋಗೋದಾದರೆ ಇತ್ತೀಚೆಗೆ ಆದಂಥ ವ್ಯವಸ್ಥಾಪನಾ ಸಮಿತಿಯ ಕೃಷ್ಣ ಶೆಟ್ಟಿ ಅನ್ನುವರು ಎಲ್ಲ ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ಭಂಡಾರ ಮನೆಯವರ ಆರೋಪ. ಯಾಕೆಂದರೆ ಅವರು ಕೊಂಡಾಣ ಕ್ಷೇತ್ರದ ಖಾತೆಯಿಂದ ದೊಡ್ಡ ಪ್ರಮಾಣದ ಹಣವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಆ ಚಿನ್ನವನ್ನು ಮಾರಾಟ ಮಾಡೋಕ್ಕೆ ಅನುಮತಿಯನ್ನು ಕೂಡ ಜಿಲ್ಲಾಧಿಕಾರಿಗಳ ಬಳಿ ಕೇಳಿದ್ದಾರೆ ಅನ್ನೋದನ್ನು ಭಂಡಾರದ ಮನೆಯವರು ಆರೋಪ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪ ವಾದ ವಿವಾದ ಏನೇ ಇದ್ದರೂ ಕೂಡ ಅದು ಪಿಲಿಚಾಮುಂಡಿ ದೈವವೇ ಬಗೆಹರಿಸಬೇಕು. ಪಿಲಿಚಾಮುಂಡಿ ಬಂಟನೆ ಈ ಎಲ್ಲ ವಿವಾದಗಳಿಗೆ ಇತಿಶ್ರೀಯನ್ನು ಹಾಡಬೇಕು ಅನ್ನೋದನ್ನು ಆ ಕ್ಷೇತ್ರದ ಭಕ್ತರು ಕೇಳಿಕೊಂಡಿದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳುತ್ತಾ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.